ನಮ್ಮ ಅಪ್ಪ ಬೇಕು ನನ್ಗೆ. ಅಪ್ಪ ಬೇಗ ಬಾ, ಎಲ್ಲಿದ್ರೇನು ನಂಗೆ ಬೇಕು ನೀನು. ಬಾರಪ್ಪ ಬೇಗ, ನೀನ್ ಎಲ್ಲಿದ್ರು ಬಾರಪ್ಪ. ನಾನು ಮಮ್ಮಿ ಯಾವಾಗ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಇರ್ತೀವಿ. ನನ್ ಸ್ಕೂಲ್ ಫೀಸ್ ಕಟ್ಟಿಲ್ಲ, ಬಾರಪ್ಪ. ನಿನ್ ಕೈ ಮುಗಿತೀನಿ ಪ್ಲೀಸ್, ಮನೆಗ್ ಬರಪ್ಪ. ಎಲ್ಲಾರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ನಿನ್ ಬಿಟ್ರೆ ನನ್ಗೆ ಯಾರವ್ರೆ? ನಂಗೆ ಯಾರು ಇಲ್ಲ ನಿನ್ ಬಿಟ್ರೆ. ನನ್ ಚೆನ್ನಾಗ್ ನೋಡ್ಕೊಂಡಿದೀಯ, ನಾನು ನೀನ್ ಅಷ್ಟೇ ಚೆನ್ನಾಗ್ ನೋಡ್ಕೊಂಡಿನಿ. ಏನೋ ಇಬ್ರು ಜಗಳಾಡಿದೀವಿ ಅಷ್ಟ್ ಬಿಟ್ರೆ ಇನ್ನೇನು ತಪ್ಪಿಲ್ಲ ನಮ್ಮಿಬ್ರಲ್ಲಿ. ಸಾಲ ಮಾಡೋಕ್ ಭಯ ಇರ್ಬೇಕು ಯಾವತ್ತು. ಸಾಲ ತೀರ್ಸೋಕ್ ಭಯ ಬರೋದಲ್ಲ, ಊರ್ ಬಿಟ್ಟು ಹೋಗೋದಲ್ಲ. ಸಾಲ ಪಡ್ಕೊಳ್ಳೋಗ ನಮ್ ಕೈಲಿ ತೀರ್ಸಕ್ ಆಗತ್ತಾ ಇಲ್ವೋ ಅಂತ ಯೋಚನೆ ಮಾಡಿ ಸಾಲ ತಗೊಳ್ಬೇಕು. ನನ್ನ ಹೆಸರು ತನುಜ ಅಂತ. ನಮ್ಮ ಮನೆ ಗಂಡನ ಹೆಸರು ದಿಲೀಪ ಅಂತ. 3 ತಿಂಗಳಾಗಿದೆ ಮಿಸ್ಸಿಂಗ್ ಆಗಿ. ಎಲ್ಲೋಗಿದ್ದಾರೆ ಏನು ಅಂತ ಗೊತ್ತಿಲ್ಲ. ಪೊಲೀಸ್ ಕಂಪ್ಲೇಂಟ್ ಎಲ್ಲ ಕೊಟ್ಟಿದೀವಿ. ಮತ್ತೆ ಡೈಲಿ ಪೊಲೀಸ್ ಸ್ಟೇಷನ್ಗೆ ಡೈಲಿ ಹೋಗಿ ಕೇಳ್ತಾ ಇರ್ತೀವಿ. ತುಮಕೂರು SP ಆಫೀಸಿಗೆಲ್ಲ ಕೊಟ್ಟಿದೀವಿ. ಅವರು ಏನು ಹುಡುಕ್ತಿವಿ ಅಂತ ಹೇಳ್ತಿದ್ದಾರೆ, ಏನೋ ಸಿಕ್ಕಿಲ್ಲ ಅವರು. ಅದಕ್ಕೆ ಮೇಡಮ್ದು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೋ. ಮೇಡಮ್ ಹತ್ರ ಬಂದು ಅವ್ರು ಏನಾದ್ರು ನಮ್ ಗಂಡನ್ ಹುಡುಕೊಡ್ತಾರೇನೋ ಅಂತ ಬಂದಿದ್ಕೆ ಮೇಡಮ್ ಹೇಳ್ತಾರೆ, ಹುಡುಕೊಡ್ತೀವಪ್ಪ ನಾವು, ತಲೆ ಕೆಡ್ಸ್ಕೋಬೇಡ ಅಂತ ಹೇಳಿದ್ರು. ಪ್ಲೀಸ್, ಎಲ್ಲಿದ್ರು ಸಾಲ ಇಬ್ರು ಜೊತೆಲಿ ಮಾಡಿದೀವಿ, ಇಬ್ರು ಜೊತೆಲಿ ತೀರ್ಸನ ಸಾಲನ. ಎಲ್ಲಿದ್ರು ಬಾದೀಪು ಮನೆಗೆ. ಮಗನ್ ಮಾಡಿಕೊಂಡು ಇರಕ್ ಆಗ್ತಿಲ್ಲ. ಯಾರ್ಯಾರು ಏನೇನೋ ಅಂತಾರೆ, ಬಾಯಿಗೆ ಬಂದಂಗೆಲ್ಲ ಮಾತಾಡ್ತಾರೆ. ಇವಳೆ ಏನೋ ಮಾಡಿದ್ದಾಳೆ ಅಂತ ಎಲ್ಲ ಮಾತಾಡ್ತಾರೆ. ಪ್ಲೀಸ್, ಎಲ್ಲಿದ್ರು ಬಾದೀಪು ಮನೆಗೆ. ನೋಡಿದ್ರೆ ಅಪ್ಪಾಜಿ ನೋಡ್ಬೇಕು, ಪಾಪು ಫೀಸ್ ಕಟ್ಟಿಲ್ಲ, ಸ್ಕೂಲ್ ಫೀಸ್ ಕಟ್ಟಿಲ್ಲ. ಪ್ಲೀಸ್, ಎಲ್ಲಿದ್ರು ಬಾ, ಮನೆಗ್ ಬಾ. ನಿನ್ ಕೈ ಮುಗಿತೀನಿ ಪ್ಲೀಸ್, ಮನೆಗ್ ಬರಪ್ಪ. ಎಲ್ಲಾರು ಬಾಯಿಗೆ ಬಂದಂಗ್ ಮಾತಾಡ್ತಾರೆ, ನಿನ್ ಬಿಟ್ರೆ ನನ್ಗೆ ಯಾರವ್ರೆ? ನಂಗೆ ಯಾರು ಇಲ್ಲ ನಿನ್ ಬಿಟ್ರೆ. ನನ್ ಚೆನ್ನಾಗ್ ನೋಡ್ಕೊಂಡಿದೀಯ, ನಾನು ನೀನ್ ಅಷ್ಟೇ ಚೆನ್ನಾಗ್ ನೋಡ್ಕೊಂಡಿನಿ. ಏನೋ ಇಬ್ರು ಜಗಳಾಡಿದೀವಿ ಅಷ್ಟ್ ಬಿಟ್ರೆ ಇನ್ನೇನು ತಪ್ಪಿಲ್ಲ ನಮ್ಮಿಬ್ರಲ್ಲಿ. ಪ್ಲೀಸ್, ಜಗಳಾಡಿದೀರಾ? ಮಾಮೂಲಿ ಜಗಳ ಅಕ್ಕ. ದಿಲೀಪ್, ಇನ್ ಕೇಸ್ ನೀನೇನಾದ್ರೂ ಸಾಲ ಮಾಡಿ ಅದ್ರ ಒತ್ತಡದಿಂದ ನೀನ್ ಹೋಗಿದ್ರೇನು ಸಹ ಸಾಲ್ಗಾರ ಹತ್ರ ಮಾತಾಡಿ ಸಮಯ ತಗೊಂಡ್ ಕೊಡು ಅಂತ ಕೆಲ್ಸ ನಾವೇ ಮಾಡ್ಕೊಡ್ತೀರಿ. ದಯವಿಟ್ಟು ಎಲ್ಲಿದ್ರೇನು ದಿಲೀಪ್ ಬಂದು ನಿನ್ ಹೆಂಡತಿ ಮಗಳ ಹತ್ರ ಸೇರುವಂತ ಕೆಲ್ಸ ಮಾಡು. ಅಕ್ಕಪಕ್ಕ ಜನ ಗಂಡ ಇಲ್ಲ ಅಂತ ಹೇಳಿ ತುಂಬಾ ಕೆಟ್ಟದಾಗಿ ಮಾತಾಡ್ತಾ ಇದಾರೆ ಅಂತ ಹೇಳಿ ಹತ್ಕೊಳ್ತಾಳೆ ಹೆಣ್ಮಗ್ಳು. ಪೊಲೀಸ್ ಸ್ಟೇಷನ್ಗೆ ಹೋದ್ರೇನು ಮರ್ಯಾದೆ ಇಲ್ಲ, 3 ತಿಂಗಳಿಂದ ಅಲಿತಾ ಇದೀನಿ ಅಂತ ಹೇಳ್ತಾರೆ. ಮೊಬೈಲ್ ಯೂಸ್ ಮಾಡ್ತಾ ಇಲ್ಲ, ಆಧಾರ್ ಕಾರ್ಡು ಇಲ್ಲೇ ಇದೆ. ಎಲ್ಲೇ ಇರ್ಲಿ ದಿಲೀಪ್, ನಿನ್ ಹೆಂಡತಿ ಮಗಳ ಹತ್ರ ಬಂದ್ ಸೇರುವಂತ ಕೆಲ್ಸ ಮಾಡು. ನನ್ ನಂಬರ್ ಇದೆ, ಸಂಪರ್ಕ ಮಾಡು. ನಿನಗ್ ಸಾಲಗಾರ ಒತ್ತಡ ಇತ್ತು ಅಂದ್ರೆ ನಾನೇ ಮಾತಾಡಿನೇ ಅವಕಾಶ ತಗೊಡೋ ಅಂತ ಕೆಲ್ಸ ಮಾಡ್ತೀನಿ. ಬಂದು ನಿಮ್ ಹೆಂಡತಿ ಮಗಳ ಹತ್ರ ಸೇರಿ ಸಂಸಾರ ಮಾಡಿ ಇಬ್ರು ದುಡ್ದು ಸಾಲ ತೀರ್ಸಿ. ಸಾಲಗಾರ ಹತ್ರ ಮಾತಾಡುವಂತ ಕೆಲ್ಸ ನಾವ್ ಮಾಡ್ತೀವಿ. ಮನೆ ಬಿಟ್ಟು ಓಡೋದ್ರೆ ಏನು ಪ್ರಯೋಜನ ಇಲ್ಲ. ಸಾಲ ಮಾಡಿರೋರು ಮನೆ ಬಿಟ್ಟು ನೀವು ಹೋಗ್ಬಿಟ್ರೆ ಹೆಂಡತಿ ಮಕ್ಳನ್ನ ಏನ್ ಮಾಡ್ತಾರೆ? ಹೆಂಡತಿ ಮಕ್ಳೆಲ್ಲಿ ಹೋಗ್ಬೇಕು? ಬೀದಿ ತುರುವೇಕೆರೆಯಿಂದ ಬೆಂಗಳೂರುವರೆಗೂ ಬಂದಿದ್ದಾರೆ ಹುಡ್ಕೊಂಡು, ನಮ್ ಗಂಡನ್ ಹುಡ್ಕೊಡಿ ಅಂತ ಹೇಳಿ. ಆತರ ಹೆಣ್ಮಗ್ಳು ಏನಾದ್ರು ಆಗಿದ್ರೆ ಓದಾ ಬಿಡು ಗಂಡ ಅಂತೇಳಿ ಇನ್ನೊಂದ್ ಸಂಬಂಧ ನೋಡ್ಕೊಳ್ತಾ ಇದ್ರು. ಹೆಣ್ಮಗಳನ್ನ ಇಟ್ಕೊಂಡು ಬೀದಿ ಯಾಕೆ ಕಲಿಬೇಕು ನನ್ ಗಂಡ ಬೇಕು ಅಂತ ಹೇಳಿ. ದಯವಿಟ್ಟು ದಿಲೀಪ್, ಎಲ್ಲೇ ಇರ್ಲಿ ಬಂದ್ ನಿನ್ ಹೆಂಡತಿ ಹತ್ರ ಸೇರುವಂತ ಕೆಲ್ಸ ಮಾಡು. ದುಡ್ಕೊಂಡು ಬದುಕ್ಬೋದು. ಸಾಲ ಅಂತ ಹೇಳಿ ಮನೆ ಬಿಟ್ಟು ಹೋದ್ರೆ ಪರಿಹಾರ ಸಿಗೋದಿಲ್ಲ. ಸಾಲಗಾರ ಎಲ್ಲಿದ್ರೇನು ಹುಡುಕ್ತಾರೆ. ಸಾಲ ಕೊಟ್ಟವ್ರು ಸುಮ್ಮನೆ ಇರೋದಿಲ್ಲ. ಬಟ್ ಟೈಮ್ ತಗೊಳ್ಬೇಕು, ಮಾತಾಡ್ಬೇಕು, ಕಾಲಾವಕಾಶ ತಗೊಳ್ಬೇಕು. ಸಾಲ ಮಾಡೋಕ್ ಭಯ ಇರ್ಬೇಕು ಯಾವತ್ತು. ಸಾಲ ತೀರ್ಸೋಕ್ ಭಯ ಬರೋದಲ್ಲ, ಊರ್ ಬಿಟ್ಟು ಹೋಗೋದಲ್ಲ. ಸಾಲ ಪಡ್ಕೊಳ್ಳೋಗ ನಮ್ ಕೈಲಿ ತೀರ್ಸಕ್ ಆಗತ್ತಾ ಇಲ್ವೋ ಅಂತ ಯೋಚನೆ ಮಾಡಿ ಸಾಲ ತಗೊಳ್ಬೇಕು ಅಲ್ವಾ? ಅವ್ರು ಎಷ್ಟೇ ಬಡ್ಡಿ ಹೇಳಿ ತಗೊಂಡ್ಬಿಡ್ತೀರಿ, ಕೊನೆಗೆ ಏನಾಗುತ್ತೆ? ಹೆಂಡತಿ ಮಕ್ಕಳು ನಿಂಗೆ ಬೀದಿಗೆ ಬಿಟ್ಟು ಹೊರಗೋಗ್ಬಿಡ್ತಾರೆ. ಆರಾಮಾಗಿರಿ, ಕರೆಸ್ತೀನಿ. ಅವ್ನು ಎಲ್ಲಿದ್ರು ಬಂದೇ ಬರ್ತಾನೆ. ಆರಾಮಾಗಿರಿ.